ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ 800 ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. 2002 ಮಾಡಲು, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ ಸೇಲಿಗೆ ಬಂದಿದೆ. ಅದರಲ್ಲೂ ಮ್ಯಾಗ್ವಿಲು ಮತ್ತು LPG ಫ್ಯಾನ್ಸಿ ನಂಬರ್ ಅಂತಲೇ ಹೇಳ್ಬೋದು, 9191. ಈ ಗಾಡಿ ಒಂದು ಫ್ಯಾಮಿಲಿ ಕಾರ್ ಆಗಿರೋದ್ರಿಂದ ಗುಡ್ ಕಂಡೀಷನಲ್ಲಿ ಇಟ್ಕೊಂಡಿದ್ದಾರೆ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳಿದ್ರೆ ತಿಳ್ಕೊಂಡು ಆಮೇಲೆ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು ಮಾರುತಿ 800 ಕಾರ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಬೇಕು ಅನಿಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಯಾರು ಫೋನ್ ಮಾಡೋಕೆ ಹೋಗ್ಬೇಡಿ, ಓಕೆನಾ? ಮಾರುತಿ 800 ಅದು ಮಾರುತಿ 800 ಬರೀ 800 ಎ ಸಿ ಏನಾದರೂ ಇದೆಯಾ ಸರ್? ಇದು ಸರ್ ಎ ಸಿ ಎಲ್ಲ ಏನೂ ಇಲ್ಲ. ಹಾಂ ಬರೀ 800 ಹೌದು. ಓಕೆ, ಯಾವ್ದು ಮಾಡಲು? 2002. ಓಕೆ, ಓನರ್ ಸರ್? ಸರ್ ಓನರು 5th, ನಾವು ಸೇರಿ ನೀವೇ 500? ನಾವೇ 500. ಓಕೆ, ಈಗ ಗಾಡಿ ಮೀಟ್ರ್ ಏನು ರನ್ನಿಂಗ್ ಇದೆಯಾ? ಕಿಲೋಮೀಟ್ರು ಮೀಟ್ರ್ ಎಲ್ಲ ರನ್ನಿಂಗ್ ಇದೆ ಸರ್. ಎಷ್ಟು ಓಡಿದೆ ಸರ್? ಓಡಿರೋದು ಅದು ಪಕ್ಕ ಕನ್ಫರ್ಮೇಷನ್ ಏನಿಲ್ಲ ಅದು. ಓಕೆ ಓಕೆ. ಹಾಂ. ಇದು FC ಇನ್ಸೂರೆನ್ಸ್ ಸರ್ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿಸಿರೋದು. FC 2028ವರೆಗೂ ಇದೆ. ಓಕೆ. ಇನ್ಸೂರೆನ್ಸು ಚಾಲ್ತಿ ಇದೆ. ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಸರ್ 4 ಟೈರು ಹೊಸದು, ಅಪೋಲೋ ಟೈರು. 14,000 ರೂಪಾಯಿ ಕೊಟ್ಟು ಹಾಕ್ಸಿರೋದು ರೀಸೆಂಟಾಗಿ. ಅಪೋಲೋ ಟೈರ್ 4. ಓಕೆ. ಮ್ಯಾಗ್ವಿಲ್ ಇದೆ. ಆಮೇಲೆ ಟ್ಯಾಂಕು LPG ಟ್ಯಾಂಕ್ ಫಿಟೆಡ್. RC ಕಾರ್ಡಲ್ಲಿ ಇದೆಯಾ? ಸ್ಟೆಪ್ನಿ ಟ್ಯಾಂಕ್ ಅಪ್ರೂವಲ್ ಆಗಿದೆ ಸರ್, RC ಬುಕ್ಕಲ್ಲೆಲ್ಲ ಇದೆ. ಓಕೆ, ಅಂದರೆ LPG ಪೆಟ್ರೋಲ್ ಎರಡು ರನ್ನಿಂಗ್ ಇದೆಯಾ? LPG ಪೆಟ್ರೋಲ್ ಎರಡೂ ಇದೆ ವಿತ್ ಅಪ್ರೂವಲ್. ಓಕೆ. ಹಾಂ. ಈಗ ಗಾಡಿದು ಇದರಲ್ಲಿ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಇದೆಲ್ಲ ಹಂಗೆ ನಾರ್ಮಲ್ ಇದೆ ಸರ್, ಅಷ್ಟು ಚೆನ್ನಾಗಿದೆ ಅಂತಲೂ ಹೇಳೋದಿಲ್ಲ. ಇದು ಓಡಿಸೋದಕ್ಕೆ ಆಮೇಲೆ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಹೊಸ ಸೀಟು ಹೊಸ ಕವರ್ ಅಂತ ಏನು ನಾವು ಹೇಳಕ್ ಬರೋದಿಲ್ಲ, ಮಾಮೂಲಿ ಇದೆ ಸರ್. ಅಲ್ಲ, ಆ ಥರ ಏನಿಲ್ಲ, ಅರ್ಧೋಗಿರೋದು ಆ ಥರ ಏನಾದ್ರು ಅಷ್ಟು ಕಂಡಮ್ ಆಗಿ ಏನಿಲ್ಲ ಸರ್. ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ, ಓಡಿಸ್ತಾ ಇದೀವಿ. ಓಕೆ ಓಕೆ ಓಕೆ. ಈಗ ಗಾಡಿದು ಏನು ಡೆಂಟ್ ಸ್ಕ್ರಾಚ್ ಆ ಥರ ಏನಿಲ್ಲ? ಅದೆಲ್ಲ ಮಾಮೂಲಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಅದು ಇಲ್ಲ ಅಂತ ಏನು ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಇದೆ. ಟಿಂಕರಿಂಗ್ ಕೆಲಸ ಏನಾದರೂ? ಎಲ್ಲ ಮಾಡಿಸಿದ್ದೀನಿ ಸರ್. ಇಂಜನ್ ವರ್ಕು ಎಲ್ಲ, ಇಂಜನ್ ಎಲ್ಲ, ಆಮೇಲೆ ವೈರಿಂಗ್ ಎಲ್ಲ ರೆಡಿ ಇದೆ. ಗಾಡಿ ಎಲ್ಲ ಸುಮಾರಷ್ಟು ಖರ್ಚು ಮಾಡಿಬಿಟ್ಟು ರೆಡಿ ಮಾಡಿಸಿದ್ದೀನಿ ಗಾಡಿ. ಓಕೆ. ಇಂಜನ್ ವರ್ಕ್ ಆಗಿದೆ, ವೈರಿಂಗ್ ಎಲ್ಲ ಆಗಿದೆ. ವೈರಿಂಗ್ ಕಂಪ್ಲೀಟ್, ಗಾಡಿ ವೈರಿಂಗ್ ಪೂರ್ತಿ A to Z ಆಗಿದೆ. ಈ ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ಏನಿಲ್ಲ ಸರ್, ಸುಮ್ಮನೆ ಓಡಿಸ್ತಾ ಇರೋದಷ್ಟೇ. LPG ಹಾಕ್ಕೊಂಡು ಓಡಿಸ್ತಾ ಇರೋದು, ಗ್ಯಾಸ್ ಹಾಕ್ಕೊಂಡು. ಓಕೆ ಓಕೆ. ಈ ಗಾಡಿ ಎಲ್ಲಿ ಸರ್ ಇದು? ದಾವಣಗೆರೆ ಸಿಟಿನಾ? ಸಿಟಿಲೇ ಇದೆ, ದಾವಣಗೆರೆಯಲ್ಲಿ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ನಾನು 1.27 ಅಂತ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಗಾಡಿಗೂ ಅಷ್ಟು ಖರ್ಚು ಮಾಡಿದ್ದೀನಿ. ಆಮೇಲೆ LPG ಟ್ಯಾಂಕ್ ಎಲ್ಲ ಇದೆ. ಆಮೇಲೆ FC ಎಲ್ಲ ಏನು ಅವ್ರು ಏನು ತಲೆ ಕೆಡ್ಕೊಂಡು 28ವರೆಗೂ FC ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೊಡೋಣ ಅಂತ. ಹೆಚ್ಚು ಕಮ್ಮಿ ಅಂದರೆ ನಿಮಗೆ ಕಮ್ಮಿ ಅಂದರೆ ಏನು ಹೆಚ್ಚು ಕಡಿಮೆ ಅಂದರೆ ಎಷ್ಟು ಮಾಡ್ತೀರಿ ಸರ್ ಗಾಡಿಗೆ? ಅದೇ ಸರ್, ಒಂದು 50,000 ರೂಪಾಯಿ ಹೆಚ್ಚು ಕಡಿಮೆ ಬಂದರೆ ಕೊಡೋಣ ಅಂತ. ಒಂದು ಮಾತು ಹೇಳಲ್ಲ, ಬೇಜಾರಾಗ್ಬಿಡಿ. ಹೇಳಿ ಸರ್. ಅಷ್ಟೊಂದು ರೇಂಜಿಗೆ ಹೋಗಲ್ಲ ಗಾಡಿ ಅದು. ಒಂದ್ರ ಒಳಗೆ ಏನಾನ ಹೇಳಿದ್ರೆ ಸೇಲ್ ಆಗ್ಬೋದು ನೋಡಿ ಸರ್. ಸರಿ ನೋಡೋಣ, ಬರಲಿ ತೋಡು ಸರ್. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ಕಾಂಟ್ಯಾಕ್ಟ್ ನಂಬರ್ ನಮ್ಮದು. ಓಕೆ. ಆಮೇಲೆ ಪೆಟ್ರೋಲ್ ಕನ್ಸಂಪ್ಷನ್, ಪೆಟ್ರೋಲ್ ಜಸ್ಟ್ ಯೂಸ್ ಮಾಡ್ಕೊಳ್ಳೋದಷ್ಟೇ. ಪೂರ್ತಿ LPG 1 ಲೀಟ್ರಿಗೆ 12 ಕಿಲೋಮೀಟ್ರ್ ಕೊಡುತ್ತೆ ಸರ್. ಅದು 1 ಲೀಟ್ರಿಗಾ? ಲೀಟ್ರ್ ಅಂತ ಹೇಳಿದ್ರೆ ಗ್ಯಾಸು ಅದೇ 55-56 ರೂಪಾಯಿದ ಗ್ಯಾಸು. ಅಲ್ಲಿಗೆ ಪೆಟ್ರೋಲ್ ಲೆಕ್ಕಕ್ಕೆ ಹೆಚ್ಚು ಕಡಿಮೆ 25 ಕಿಲೋಮೀಟ್ರ್ ಕೊಡ್ತಾ ಇದ್ದೀವಿ. ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದೀವಲ್ಲ, ಹಿಂಗಾಗಿ ನಾವು ಕೊಡೋ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ರಿಲೇಷನ್ನಲ್ಲಿ ಒಬ್ಬರು ಶೋರೂಮಲ್ಲಿ ಹೊಸ ಗಾಡಿ ತೊಗೊಳ್ತಿದ್ದಾರೆ. ಆ ಗಾಡಿ ನಾನು ತೊಗೊಳ್ತೇನೆ, i10. ಹಿಂಗಾಗಿ ನಾನು ಓನ್ ಯೂಸಿಗೋಸ್ಕರನೇ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಗಾಡಿ ಇದು. ಕೊಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಈಗ ಆ ಗಾಡಿ ನಾನು ತೊಗೊಳೋದ್ರಿಂದ ಈ ಗಾಡಿ ಕೊಡಬೇಕಾಗಿದೆ ಅಷ್ಟೇ, ಬೇರೆ ಏನಕ್ಕೆ ಕಾರಣ ಇಲ್ಲ.
ಸರಿ ಸರ್ ಆಯ್ತು, ಏನು ತೊಂದರೆ ಇಲ್ಲ. ಇದೇ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರು. ಓಕೆ ಸರ್, ಓಕೆ ಸರ್, ಓಕೆ ಸರ್. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನೋಡಿ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ ಅಂತಲೇ ಹೇಳ್ಬೋದು. ಏನೇನು ಬೇಕೋ ಎಲ್ಲ ಹಾಕಿಸ್ಕೊಂಡು ಗಾಡಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತಲೇ ಹೇಳ್ಬೋದು. ನೋಡಿ, ಯಾರಿಗಾದ್ರೂ ಈ ಗಾಡಿ ಬೇಕು ಅನಿಸಿದರೆ ಆದಷ್ಟು ಒಂದು ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿ, ಗೊತ್ತಾಗುತ್ತೆ ಗಾಡಿ ಯಾವ ಥರ ಏನು ಅಂತ. ನೋಡಿದರೆ ಡೈರೆಕ್ಟಾಗಿ ನೋಡಿದ್ರೇ ಗೊತ್ತಾಗೋದು. ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ನಿಮಗೆ ಏನಾದರೂ ಗಾಡಿ ಇಷ್ಟ ಆಯಿತು ಅಂದರೆ ನೋಡಿ ಮಾತಾಡಿ, ಓಕೆನಾ. ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಅಡ್ರೆಸ್ ಏನಾದರೂ ಗೊತ್ತಾಗಲ್ಲ ಅಂದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಳ್ಳಿ ವೀಕ್ಷಕರೇ, ಓಕೆನಾ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ಅಂದರೆ ಈಗ ಸ್ಕ್ರೀನ್ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಫೋಟೋಸ್ ಕಳಿಸಿ ಸಾಕು, ಈ ನಂಬರಿಗೆ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.